ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬಂದು ಏನು ವಿಷಯ ಅಂತ ಹೇಳಿದ್ರೆ, ಇವತ್ತು ಕಾರ್ ವಾಟರ್ ವಾಶ್ ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾವ ರೀತಿ ಮಾಡ್ಬೋದು, ಪ್ರಾಫಿಟ್ ಯಾವ ತರ ಇರುತ್ತೆ ಏನು ಅಂತ. ಇದು ಮೇನ್ ಬಂದು ಈ ರೋಡ್ ಸೈಡ್ ಅಲ್ಲಿ ಮನೆ ಇರುತ್ತಲ್ಲ ಅಂತವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆ ಲಾಸ್ ಅನ್ನೋದು ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ. ಸೊ ಹಂಗಾಗಿ ಇದು ಹೆಂಗೆ ಮಾಡೋದು ಅಂತಂದ್ರೆ, ರೋಡ್ ಸೈಡ್ ಎಲ್ಲ ಆದ್ರೆ ಅವ್ರಿಗೆ ರೆಂಟು ಗಿಂಟು ಏನೂ ಇರಲ್ಲ. ಅವ್ರದ್ದೇ ಒಂದು ಸಣ್ಣ ಗೋಡನ್ ತರ ಮಾಡ್ಕೊಂಡು ರೋಡ್ ಸೈಡ್ ಅಲ್ಲಿ ಒಂದು ಬೋರ್ಡ್ ಹಾಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು. ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಜಾಸ್ತಿ ಅಂತಂದ್ರೆ ಒಂದು ಮೆಟೀರಿಯಲ್ಸ್ ಆದ್ರೆ ಒಂದು 50,000 ಸಾಕು. ಅಂದ್ರೆ ದೊಡ್ಡ ದೊಡ್ಡ ವಾಟರ್ ಸರ್ವಿಸ್ ಎಲ್ಲ ಇದೆ, ಅದೆಲ್ಲ ಲಕ್ಷಾಂತರ ರೂಪಾಯಿ ಕೊಂಡು ಒಳಗ್ತಾರೆ. ಬಟ್ ನಮ್ಗೆ ಅಷ್ಟು ಬೇಡ, ಸಣ್ಣದ್ರಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೂ ಒಂದು 50,000 ಸಾಕು. ಈಗ ಇಂಡಿಯಾ ಮಾರ್ಟ್ ಚೆಕ್ ಮಾಡ್ತಾ ಇರೋದು ದೊಡ್ಡ ದೊಡ್ಡ ಪ್ರೆಷರ್ ವಾಶ್ ಮೋಟರ್ ತಗೊಳ್ತೀನಿ ಅಂತಂದ್ರೂ 20,000 ರಿಂದ 25,000 ರೂಪಾಯಿ ಒಳಗಡೆನೆ ಇದೆ. ಇನ್ನು 4,500 ರೂಪಾಯಿ ಕೊಟ್ಟು ಒಂದು ಫೋಮ್ ವಾಶ್ ಒಂದು ಮಿಷಿನ್ ತಗೊಂಡ್ರೆ ಒಂದು 30K ಇದು ಮುಗಿಯುತ್ತೆ. ನಿಮ್ ಬೇರೆ ಇದಕ್ಕೆ ಸಣ್ಣ ಪುಟ್ಟದು ವಾಷಿಂಗ್ ಗಿಶಿಂಗ್ ಮತ್ತೆ ಒಳಗಡೆ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ನಿಮ್ದು ಬ್ರ್ಯಾಂಡ್ ನೇಮ್ದು ಇದಾಗ್ತಾರೆ ಕೆಳಗಡೆ ಫುಟ್ವೇರ್ ತರ, ಅದೊಂದು ತಗೊಳ್ತೀನಿ. ಸಣ್ಣ ಪುಟ್ಟದೆಲ್ಲ ಅಂದ್ರೆ ಒಂದು 20,000 ಅಂದ್ರೂ 50,000 ಅಲ್ಲೆಲ್ಲ ಮುಗಿಯುತ್ತೆ. ಸೊ ಅದನ್ನ ತಗೊಂಡ್ರು ಇನ್ ಮನೆ ಕರೆಂಟ್ ಅಲ್ಲಿ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಇದನ್ನ ನೀವು ಎನಿ ಟೈಮ್ ನಿಮ್ ಸಿಟಿಗಳಲ್ಲಿ ರೋಡ್ ಸೈಡ್ ಅಲ್ಲಿ ಆಲ್ಮೋಸ್ಟ್ ಕರೆಂಟ್ ಇದ್ದೇ ಇರುತ್ತೆ. ಎಲ್ಲೂ ಕರೆಂಟ್ ಇರಲ್ಲ ಅನ್ನೋದೇನಿರಲ್ಲ, ಆಲ್ಮೋಸ್ಟ್ ಕರೆಂಟ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಎಲೆಕ್ಟ್ರಿಸಿಟಿ ಎಲ್ಲ ಬೇಕಾದ್ರೆ ಮನೆದೇ ಯೂಸ್ ಮಾಡ್ಕೋಬಹುದು. ಇನ್ ನೀವು ನಮ್ ರೋಡ್ ಸೈಡ್ ಮನೆ ಇಲ್ಲ ನಾವು ಹೊರಗಡೆ ಮಾಡ್ತೀವಿ ಅಂತಂದ್ರು ಎಲ್ಲಾರು ಒಂದು 10x10 ಆ ತರ ಗೋಡನ್ ಇಟ್ಕೊಳ್ಳಿ ಫಸ್ಟ್. ಮತ್ತೆ ವಾಟರ್ ಸಪ್ಲೈಗೆ ಒಂದು ಸಂಪ್ ಇರಬೇಕು. ಅದು ಸಂಪ್ ಇರುವಂತ ಜಾಗ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು. ನಾರ್ಮಲ್ ಆಗಿ ಅಷ್ಟು ಮಾಡಿದ್ರು ಸಾಕು. ಇನ್ನು ನೀವು ಹೈಡ್ರಾಲಿಕ್ ಲಿಫ್ಟ್ ಮಾಡೋದು ಆ ತರ ಎಲ್ಲ ಮಾಡಿಸ್ತೀನಿ ಅಂತಂದ್ರೆ ಒಂದ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಅದೊಂದು ಅರೌಂಡ್ ಒಂದು 1.5 lakh 2 lakh ಬೀಳುತ್ತೆ. ಸೊ ನೀವು ನಾರ್ಮಲ್ ಆಗಿ ಚಿಕ್ಕದಾಗಿ ಮಾಡ್ತೀವಿ ಅಂತಂದ್ರು ಮನೆ ಅದೆಲ್ಲ ಅಲ್ಲೆಲ್ಲ ವಾಟರ್ ಸರ್ವಿಸ್ ಮಾಡ್ತೀನಿ ಅಂದ್ರೆ 400 rupees ಚಾರ್ಜ್ ಮಾಡ್ತಾರೆ. ಬಟ್ ನಮ್ಗೆ ಅಷ್ಟೊಂದು ಬೇಡ, ನಮ್ಮ ಮನೆ ಹತ್ರ ಇಲ್ಲಿ ಸಣ್ಣ ಗೋಡನ್ ತರ ಮಾಡ್ಕೊಂಡು ಮೌಲಿ ನಿಂತ ಜಾಗದಾಗ ಕ್ಲೀನ್ ಮಾಡ್ಕೊಡ್ತೀವಿ ಅಂತಂದ್ರೆ ಅದೊಂದಾಗುತ್ತೆ. ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ ಒಂದು ಬೇಕಾಗುತ್ತೆ, ಒಳಗಡೆ ಕಾರ್ ಇಂಟೀರಿಯರ್ ಕ್ಲೀನ್ ಮಾಡಕ್ಕೆ ಅದೊಂದು ಬೇಕಾಗುತ್ತೆ. ಸೊ ಎಲ್ಲದೂ ಸೇರ್ಸೋದು ಒಂದು 50 ಮ್ಯಾಕ್ಸಿಮಮ್ ಅಂದ್ರೆ 60,000 ಗಂಟೆ ಆಗುತ್ತೆ. ಸೊ ನೀವು ಅಷ್ಟನ್ನು ಬೈ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಇದಕ್ಕೆ ಯಾವುದೇ ರೀತಿ GST ಆ ತರ ಏನು ಬೇಕಾಗಿಲ್ಲ. ಸ್ಟಾರ್ಟಿಂಗು ನೀವು ಚಿಕ್ಕದಾಗೆಲ್ಲ ಸ್ಟಾರ್ಟ್ ಮಾಡ್ತಾ ಇರೋದು ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ನೀವು ಮನೆ ಹತ್ರನೇ ನಿಮ್ದೇ ಗೋಡನ್ ಇತ್ತು ಇದೇ ಮಾಡ್ತೀನಿ ಅಂತಂದ್ರೆ ನೀವು ಡೈಲಿ ಒಂದು 3 ರಿಂದ 4 ಕಾರ್ ವಾಶ್ ಮಾಡಿದ್ರು ಬೇಡ, 2-3 ಕಾರ್ ವಾಶ್ ಮಾಡಿದ್ರು ನಿಮ್ಗೆ ಒಂದು ಕಾರ್ಗೆ 300 rupees ಚಾರ್ಜ್ ಮಾಡಿದ್ರು ನಿಮ್ಗೆ ಒಂದು 900 rupees ಆಗುತ್ತೆ ಪರ್ ಡೇ. 900 ಇಲ್ಲ 600. ಬಟ್ ನೀವು ಹೊರಗಡೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಆರಾಮಾಗಿ ಮನೆ ಹತ್ರ ಒಂದ್ 2-3 ಕಾರ್ ತೊಳ್ಕೊಂಡು ಆರಾಮಾಗಿ ಮನೆ ಹತ್ರ ಇರ್ಬೋದು. ಇನ್ನು ಹಬ್ಬದ ಸೀಸನ್ ಅಂತೂ ಕೇಳಂಗೆ ಇಲ್ಲ, ಸಿಕ್ಕಾಬಟ್ಟೆ ಇದು ಬರುತ್ತೆ. ಈ ಬೈಕ್ ಎಲ್ಲ 80 rupees 100 rupees ಚಾರ್ಜ್ ಮಾಡಿ, ಇನ್ ನಾರ್ಮಲ್ ಕಾರ್ಗೆಲ್ಲ 300 ಇರುತ್ತೆ. ದೊಡ್ಡ ದೊಡ್ಡ ಇದ್ರಲ್ಲೆಲ್ಲ 400 ಇರುತ್ತೆ. ಸೊ ಹಂಗಾಗಿ ಫುಲ್ ಡೀಪ್ ಕ್ಲೀನಿಂಗ್ ಅಂತ ಇನ್ನೊಂದು ಮಾಡ್ತಾರೆ, ಅದಕ್ಕೆಲ್ಲ 1800 2000 ಗಂಟೆ ಇರುತ್ತೆ. ಅಂದ್ರೆ ನೀವು ಕಾರ್ ವಾಶ್ ಮಾಡ್ತೀವಿ ಅಂತಂದ್ರೆ 300 rupees ನೀವು ಚಾರ್ಜ್ ಮಾಡಿ. ನೀವು ಹೈಡ್ರಾಲಿಕ್ ಅವೆಲ್ಲ ತಂದು ಮಾಡ್ತೀನಿ ಅಂತಂದ್ರೆ ಈಗ ಹೈಡ್ರಾಲಿಕ್ ಅಷ್ಟೇ ಇಂಡಿಯಾ ಮಾರ್ಟ್ ಅಲ್ಲಿ ಸರ್ಚ್ ಮಾಡಿ, ನಿಮ್ಗೆ ಹೈಡ್ರಾಲಿಕ್ ಒಂದು ಸಿಗುತ್ತೆ. ಅದರಲ್ಲಿ ಇರೋ ಅಂತ ಪ್ರೈಸು ಪ್ರತಿಯೊಂದು ಅವರೆಲ್ಲ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತಾರೆ. ಅದು ಬಂದು ನಿಮ್ದು ಗೋಡನ್ ಏನೈತೆ ಅದನ್ನ ಸೆಟಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅದ್ರಲ್ಲೆಲ್ಲ 400 ರಿಂದ 500 ಚಾರ್ಜ್ ಮಾಡಬಹುದು. ಯಾಕಂದ್ರೆ 100 ಚಾರ್ಜ್ ಎಲ್ಲ ತಿಳಿತಾರಲ್ಲ, ಸೊ ಹಂಗಾಗಿ ಕಾಸ್ಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ನಾನ್ ಹೇಳೋದೇನಂತಂದ್ರೆ ಇದು ಸ್ವಂತ ಬಿಲ್ಡಿಂಗು ಖಾಲಿ ಬಿದ್ದಿರುತ್ತಲ್ಲ ಅಂತದ್ ಏನಾರ ಅವ್ರು ಇದ್ರೆ ಬೇಕಾದ್ರೆ ಆ ತರದೊಂದು ಸ್ಟಾರ್ಟ್ ಮಾಡಿ ನೀವು ವಾಟರ್ ಸರ್ವಿಸ್ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಒಂದೇ ಸಲ ಲಕ್ಷ ಇನ್ವೆಸ್ಟ್ ಮಾಡಿ ಲಾಸ್ ಆಗಕ್ ಹೋಗ್ಬಿಡಿ. ಯಾಕೆಂದ್ರೆ ಒಂದೊಂದು ಏರಿಯಾದಲ್ಲಿ ಕ್ಲಿಕ್ ಆಗಲ್ಲ ಇದು. ಏನಕ್ಕೆ ಅಂತಂದ್ರೆ ಈ ಸಿಟಿಗಳಲ್ಲಿ ಕಾಂಪಿಟೇಷನ್ ಇರುತ್ತೆ. ಯಾಕೆಂದ್ರೆ ನಿಮ್ಗಿಂತ ಚೆನ್ನಾಗಿ ಕ್ಲೀನ್ ಮಾಡುವಂತವ್ರಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಈ ತರ ಇರುತ್ತೆ. ಸೊ ಹಂಗಾಗಿ ಲೋ ಬಜೆಟ್ ಇಂದ ಸ್ಟಾರ್ಟ್ ಮಾಡಿ. ಏನೇ ಮಾಡ್ತೀನಿ ಅಂತಂದ್ರು ಇದೊಂದೇ ಬಿಸ್ನೆಸ್ ಅಂತಲ್ಲ, ನೀವ್ ಏನೇ ಮಾಡ್ತೀನಿ ಅಂತಂದ್ರು ದಯವಿಟ್ಟು ಕಮ್ಮಿ ದುಡ್ಡಿಂದಲೇ ಮಾಡಿ. ಬೈ ಚಾನ್ಸ್ ನಿಮ್ಗೆ ಲಾಸ್ ಆಯ್ತು, ನಿಮ್ಗೆ ಆಗ್ಲಿಲ್ಲ, ಲಾಸ್ ಅಂತೂ ಆಗ್ದಂಗೆ ಮಾಡುವಂತ ತಲೆಗಳು ಇರ್ತಾರೆ. ಬಟ್ ನಿಮ್ಗೆ ಆ ತರ ತಲೆ ಇಲ್ಲ ಅಂತಂದ್ರೆ ಸುಮ್ನೆ ದಯವಿಟ್ಟು ಸಿಂಪಲ್ ಆಗಿ ಮಾಡಿ, ಚೆನ್ನಾಗಿ ಕ್ಲಿಕ್ ಆಗ್ತೈತಾ. ನೆಕ್ಸ್ಟ್
ಇಂಪ್ರೂವ್ ಮಾಡ್ಕೊಂಡು ಹೋಗಿ. ಒಂದೇ ಸಲ ಮಾತ್ರ ಲಕ್ಷ ಲಕ್ಷ ಬಂಡವಾಳ ಹಾಕಕ್ ಹೋಗ್ಬಿಡಿ. ಈಗ 8 ಲಕ್ಷ 10 ಲಕ್ಷಕ್ಕೆಲ್ಲ ಮಿಷಿನ್ ಸಿಗುತ್ತೆ. ಆಟೋ ಮಿಷಿನ್ ಹಿಂಗ್ ಕಾರ್ ಹಿಂಗ್ ಹೊರಗಡೆ ಹೋದ್ರೆ ಆಚೆ ಕಡೆ ಎಲ್ಲ ವಾಶ್ ಆಗಿ ಬರೋ ತರ ಎಲ್ಲ ಐತೆ. ಆ ತರದ ಯಾವ್ದಕ್ಕೂ ಬಂಡವಾಳ ಹಾಕಕ್ ಹೋಗ್ಬಿಡಿ. ಫಸ್ಟ್ ಏನೇ ಇದು ಚಿಕ್ಕದಿಂದನೇ ಸ್ಟಾರ್ಟ್ ಮಾಡಿ. ನೀವೇ ಎಲ್ಲರೂ ಕೆಲ್ಸಕ್ಕೆ ಹೋದ್ರು ಒಂದು 500 ರೂಪಾಯಿ 600 ರೂಪಾಯಿ ಕೆಲ್ಸಕ್ಕೆ ಹೋಗೋದು. ನೀವು ಡೈಲಿ ಒಂದು 3 ಕಾರ್ ತೊಳೆದ್ರು ನಿಮ್ಗೆ 900 ರೂಪಾಯಿ ಅಲ್ಲೇ ಸಿಗುತ್ತೆ. ನೀರು ಕರೆಂಟ್ ಬಿಲ್ ಅದಕ್ಕೆಲ್ಲ ಒಂದ್ ಸ್ವಲ್ಪ ಖರ್ಚು ಹೋದ್ರುನು ನಿಮ್ಗೆ ಅರೌಂಡ್ ಒಂದು 600 ರುಪೀಸ್ ಪರ್ ಡೇ ಉಳಿಯುತ್ತೆ. ಡೈಲಿ 3 ಅಲ್ಲ, ಒಂದ್ ದಿನ 6 ಬರ್ಬೋದು, ಒಂದ್ ದಿನ 10 ಬರ್ಬೋದು. ಬಿಸ್ನೆಸ್ ಅಂದ್ಮೇಲೆ ಹಂಗೆ ಇರುತ್ತೆ. ಒಂದ್ ದಿನ ಜಾಸ್ತಿನೂ ಇರುತ್ತೆ, ಒಂದ್ ದಿನ ಕಮ್ಮಿನೂ ಇರುತ್ತೆ. ಡೈಲಿ ಈಕ್ವಲ್ ಆಗಿ ಹಿಂಗೆ ಮಾಡ್ಕೊಂಡು ಹೋಗೋದು ಅಂತ ಯಾವುದೇ ಇರಲ್ಲ. ಸೊ ಹಂಗಾಗಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ, ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ. ಮತ್ತೆ ನೀವೇನೇ ಇದ್ರುನು ಹೈವೇ ಗೀವೆ ಅಂತ ಜಾಗದಲ್ಲಿ ನೋಡಿ. ಅಂದ್ರೆ ನ್ಯಾಷನಲ್ ಲೆವೆಲ್ ಎಲ್ಲ ನೋಡ್ಬಿಡಿ. ಅಲ್ಲಿ ಯಾರು ಕಾರ್ ವಾಶ್ ಮಾಡ್ಸಲ್ಲ, ಯಾಕಂದ್ರೆ ಕಾರ್ ಇಂಜಿನ್ ಎಲ್ಲ ಹೀಟ್ ಇರ್ತವೆ, ಯಾರು ವಾಶ್ ಮಾಡಕ್ ಕೊಡಲ್ಲ. ನಾರ್ಮಲ್ ಸಣ್ಣ ಪುಟ್ಟ ಹೈವೇ ಇರ್ತಲ್ಲ ಅಂತ ಜಾಗಕ್ಕೆ ಹೋಗಿ. ಮತ್ತೆ ಇಲ್ಲ ಅಂತಂದ್ರೆ ಸಿಟಿಗಳಲ್ಲಿ ಒಳಗಡೆನೆ ಇರುತ್ತೆ. ಏನಪ್ಪಾ ಅಂತಂದ್ರೆ ಬೆಂಗಳೂರು ಸಿಟಿ ಒಳಗಡೆನೆ ಏರಿಯಾಗಳ ಅಲ್ಲಿ ಎಲ್ಲರೂ ಓಪನ್ ಮಾಡಿ ಚಿಕ್ಕದಾಗಿ. ಈಗ ಒಂದು 10x10 ಅಂಗಡಿ ಇಟ್ಕೊಳ್ತಾರಲ್ಲ ಆ ತರ ಮಾಡ್ಕೊಂಡು ಒಂದ್ ಟ್ಯಾಂಕರ್ ನೀರ್ ತುಂಬಿಸ್ಕೊಳ್ಳಿ. ಒಂದು ಸಿಂಟೆಕ್ಸ್ ಟ್ಯಾಂಕ್ ಎಲ್ಲ ಬರ್ತವೆ. ಆ ಟ್ಯಾಂಕ್ ಎಲ್ಲ ನೀರ್ ಫಿಲ್ ಮಾಡ್ಕೊಂಡು ನೀವ್ ಅಲ್ಲೇನೆ ವಾಶ್ ಮಾಡಿ ಇದ್ ಮಾಡ್ಬೋದು. ನೀವು ಸಂಪ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆನೂ ಇರಲ್ಲ ಇದಕ್ಕೆ. ನೀವು ದೊಡ್ಡ ಗೋಡನ್ ತರ ಎಲ್ಲ ಮಾಡಿ ಆ ತರ ಎಲ್ಲ ಸ್ಟಾರ್ಟಿಂಗ್ ಮಾಡಕ್ ಹೋಗ್ಬಿಡಿ. ಅಮೌಂಟ್ ಇಲ್ಲ ಅಂತಂದ್ರು ಲೋ ಬಜೆಟ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ. ಬೈ ಚಾನ್ಸ್ ನಿಮ್ಗೆ ಆಗ್ಲಿಲ್ಲ, ನಿಮ್ಗೆ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಮಿಷಿನ್ ಅಂತೂ ಸೇಲ್ ಮಾಡ್ಬೋದು. ಗೋಡನ್ ಬಾಡಿಗೆನೂ ಅಷ್ಟೊಂದು ಜಾಸ್ತಿ ಏನಿರಲ್ಲ, ಕಮ್ಮಿನೇ ಇರುತ್ತೆ. ಒಂದು 5,000 ರಿಂದ 6,000 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ಹಂಗಾಗಿ ಚಿಕ್ಕೂರಿಂದಲೇ ಸ್ಟಾರ್ಟ್ ಮಾಡಿ. ಒಂದೇ ಸಲ ಹಾಕಿ ಲಕ್ಷ ಹಾಕಿ ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಲಕ್ಷ ಹಾಕಿದ್ರುನು ಕ್ಲಿಕ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ರಿಸ್ಕ್ ಬೇಡ ಅಂತಂದ್ರೆ ದಯವಿಟ್ಟು ಚಿಕ್ಕೂರಿಂದಾನೇ ಸ್ಟಾರ್ಟ್ ಮಾಡಿ. ಯಾವ್ದಾರ ಸಿಟಿ ಒಂದ್ ಏರಿಯಾದ ಒಳಗಡೆನೂ ಮಾಡ್ಬೋದು. ಆ ಏರಿಯಾದಲ್ಲಿ ಅಕ್ಕಪಕ್ಕ ಇರೋ ಕಾರ್ಗಳು ಅಲ್ಲೆಲ್ಲ ಇರ್ತವೆ. ಬಟ್ ಒಂದ್ ಸ್ವಲ್ಪ ಸರ್ವಿಸ್ ಚೆನ್ನಾಗ್ ಮಾಡಿ, ಕಸ್ಟಮರ್ನ ಚೆನ್ನಾಗ್ ಮಾತಾಡ್ಸಿ. ಈ ರ್ಯಾಶ್ ಆಗಿ ಮಾತಾಡೋದು ಆತರ ಎಲ್ಲ ಇದ್ ಮಾಡಬೇಡಿ. ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರನೇ ಬರ್ಬೇಕು. ಆತರ ಚೆನ್ನಾಗ್ ಮಾತಾಡ್ಸ್ಕೊಂಡು ಬಿಸ್ನೆಸ್ ಮಾಡಿ. ಮತ್ತೆ ಇನ್ನೇನಾದ್ರು ಡೌಟ್ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಬಟ್ ಲೋ ಇನ್ವೆಸ್ಟ್ಮೆಂಟ್ ಇಂದಾನೆ ಸ್ಟಾರ್ಟ್ ಮಾಡಿ. ಜಾಸ್ತಿ ದುಡ್ಡು ಅಂತೂ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಲಾಭ ಇದೆ, ಲಾಭ ಇಲ್ಲ ಅಂತ ಹೇಳ್ತಲ್ಲ. ಈಗ ಇವತ್ತು ಒಂದ್ ವಾರ ತೊಳೆದು ನೆಕ್ಸ್ಟ್ ವಾರಕ್ಕೂ ತೊಳಸ್ಕೊಳ್ಳೋರು ಇರ್ತಾರೆ. ವಾರಕ್ಕೂ ವೀಕ್ಲಿ ತೊಳಸ್ಕೊಳ್ಳೋರು ಇರ್ತಾರೆ. ಅಂದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಅಂತೇನಿಲ್ಲ ಇದ್ರಲ್ಲಿ. ಏನೇ ಮೋಟ್ರ್ ಗೀಟ್ರು ಎಲ್ಲ ನಾರ್ಮಲ್ ಆಗಿ ಡೈಲಿ ಯೂಸ್ಗೆ ಇರುವಂತದ್ದೇ. ಅದರಿಂದ ಏನ್ ಲಾಸ್ ಆಗಲ್ಲ. ಸೊ ಹಂಗಾಗಿ ಲೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿ. ಚೆನ್ನಾಗಿ ಕ್ಲಿಕ್ ಆಯ್ತು ಅಂತಂದ್ರೆ ಇಂಪ್ರೂವ್ ಮಾಡಿ ಆದ್ಮೇಲೆ ಅಷ್ಟೇ. ಅದು ಬಿಟ್ಟು ನೀವು ಲಕ್ಷ ಇನ್ವೆಸ್ಟ್ ಮಾಡಿ ದಯವಿಟ್ಟು ಲಾಸ್ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಲೋ ಬಜೆಟ್ ಅಲ್ಲೇ ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಮತ್ತೆ ಇದೇ ತರ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಿಟ್ಟು ಯಾವುದೇ ಕಾರಣಕ್ಕೂ ಹೈ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡಿ. ನಿಮ್ ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ಮಾಡಿ. ಯಾಕೆಂದ್ರೆ ತುಂಬಾ ಜನ ಲಾಸ್ ಆಗಿ ಮನೆ ಬಿಟ್ಟು ಹೊಂಟೋಗುವಂತ ಅವ್ರನ್ನು ನಾವು ನೋಡಿದೀವಿ. ಸೊ ಹಂಗಾಗಿ ಲೋ ಇನ್ವೆಸ್ಟ್ಮೆಂಟ್ ಅಲ್ಲೇ ಸ್ಟಾರ್ಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಯಾವ್ದಾದ್ರು ಬಿಸ್ನೆಸ್ ರಿಲೇಟೆಡ್ ಇದ್ರೆ ಹಾಕ್ತಿವಿ. ಮತ್ತೆ ಯಾವುದೇ ರೀತಿ ಸ್ಕ್ಯಾಮ್ಗಳು ಇದ್ರು ಅದನ್ನು ಹಾಕ್ತಿವಿ. ಬೈಬ್ಯಾಕ್ ಅಂತ ಆತರ ಯಾವುದೇ ಬಿಸ್ನೆಸ್ ಅಂತ ಮಾಡಕ್ ಹೋಗ್ಬೇಡಿ. ಈ ತರ ಏನಾದ್ರು ಓನ್ ಆಗಿ ಮಾಡ್ತೀನಿ ಅಂತಂದ್ರೆ ಮಾಡಿ.